ಸೊ 5 ಲೇಯರ್ ಮಾಡಲು ಖಂಡಿತ ಲಾಭದಾಯಕ. ನೀವು ಮಾಡ್ಕೊಳ್ಳಿ. ಈಗ ಟ್ರೆಂಡ್ ಏನಿದೆ ಅಂತಂದರೆ 5 ಲೇಯರ್ ಮಾಡಲ್ಲು. 5 ಲೇಯರ್ ಮಾಡಲ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, 1 ಎಕರೆಯಲ್ಲಿ 1 ಬೆಳೆ ತೊಗೊಂಡು ₹1 ತೊಗೊಳ್ಳೋದು ಬದಲು 5 ಬೆಳೆ ಮಾಡಿ ₹5 ತೊಗೊಳ್ಳೋ ಯೋಚನೆ ಇದ್ದಾರೆ. ನಾನು ಇದನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಬೇರೆ ಬೇರೆ ರೀತಿ 5 ಲೇಯರ್ ಮಾಡಲ್ಗಳಿದೆ. ನಿಮಗೆ ಕೋಕೋನಟ್ ಬೇಸ್ಡ್ ಇರ್ಬೋದು, ಫ್ರೂಟ್ ಮಾಡಲ್ ಇರ್ಬೋದು, ಬನಾನಾ ಮಾಡಲ್ ಇರ್ಬೋದು, ಇನ್ನು ಸ್ಪೈಸ್ ಮಾಡಲ್ ಇರ್ಬೋದು, ಬೇರೆ ಬೇರೆ ರೀತಿ ಮಾಡಲ್ಗಳಿದೆ. ಸೊ ಬಟ್ ಅದು ಥಿಯರಿಟಿಕಲ್ಲು. ಪ್ರಾಕ್ಟಿಕಲಿ ನಾವು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಸ್ ಇದೆ. ಸೊ ಬಟ್ ಅಷ್ಟೇ ಬೆನಿಫಿಟ್ಸು ಕೂಡ ಇದೆ. ಸೊ ನನ್ನ ಅನುಭವದ ಪ್ರಕಾರ 5 ಲೇಯರ್ ಮಾಡಲ್ಲಿ 5 ಪಟ್ಟು ಆದಾಯ ತಗೋಬೋದಾ ಅನ್ನೋ ಪ್ರಶ್ನೆ ತುಂಬ ಜನ ಕೇಳ್ತಾ ಇದ್ದಾರೆ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನಾನಿಲ್ಲಿ ಮಾಡಿರೋದ್ರಿಂದ ನನ್ನ ಅನುಭವದಲ್ಲಿ ಏನು ಹೇಳ್ಬೋದು ಅಂದರೆ, 5 ಪಟ್ಟಿಲ್ಲ ಅಂದ್ರೂ ಒಂದು 3 ರಿಂದ 4 ಪಟ್ಟು ಏಕ ಬೆಳೆ ಪದ್ಧತಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಅಂತೂ ಖಂಡಿತ ತಗೋಬೋದು. ಇನ್ನೊಂದು ಬ್ಯೂಟಿ ಏನಂತಂದರೆ, ಏಕ ಬೆಳೆ ಪದ್ಧತಿಯಲ್ಲಿ ಒಂದೇ ಬಾರಿ ಇಳುವರಿ ಬರೋದು. ಅಂದರೆ ಒಂದು ಆದಾಯ ಕಾಣಬೇಕು ಅಂದರೆ 1 ವರ್ಷದ ತನಕ ಅಥವಾ 6 ತಿಂಗಳು ಎಷ್ಟೋ ಒಂದು ಸಮಯ ಕಾಯಬೇಕು. ಬಟ್ ಈ 5 ಲೇಯರ್ ಮಾಡಲಲ್ಲಿ ನಿಮಗೆ ಕಂಟಿನ್ಯೂಸ್ ವೀಕ್ಲಿ ಆದಾಯ ಬರುತ್ತೆ. ಹಾರ್ವೆಸ್ಟು ಹಾಗೆ ಇರುತ್ತೆ. ನಿಮಗೆ ಒಳ್ಳೆ ನೀವು ಸಂಬಳ ತೊಗೊಂಡಾಗೆ ಅದು ಆಗ್ಬೋದು. ಯಾಕೆಂದರೆ ಒಂದು 4 ವಾರ ಇದನ್ನು ಇನ್ಕಮ್ನ ಮುಟ್ಟಲಿಲ್ಲ ಅಂದರೆ ಕೊನೆಗೆ 1 ತಿಂಗಳಲ್ಲಿ ನಿಮಗೊಂದು ಕಾರ್ಪೊರೇಟರ್ ಸಂಬಳ ಬರೋ ರೀತಿ ಬರ್ತಾನೆ ಇರುತ್ತೆ. ಇಲ್ಲ ನನಗೆ ರೆಗ್ಯುಲರ್ ಆಗಿ ವೀಕ್ಲಿ ಬೇಕು ಅನ್ನೋ ಆ ರೀತಿನೂ ಮಾಡ್ಕೋಬೋದು. ಸೊ ಖಂಡಿತವಾಗೂ 5 ಲೇಯರ್ ಮಾಡಲು ರೈತರಿಗೆ ವರದಾನ. ಇದು ಬರೀ ಟ್ರೆಂಡ್ ಅಲ್ಲ, ಮುಂದೆ ಇದೊಂದು ಸಿಸ್ಟಮ್ ಆಗಿಬಿಡುತ್ತೆ. ಏನಕ್ಕೆ ಸಿಸ್ಟಮ್ ಆಗುತ್ತೆ ಅಂತಂದರೆ, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತೋಟ ಸಸ್ಟೈನ್ ಆಗಬೇಕು ಅಂತಂದರೆ ನಿಮ್ಗೆ ಇನ್ಕಮ್ ಇರಬೇಕು, ರೆಗ್ಯುಲರ್ ಆಗಿ ಇನ್ಕಮ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ವಾರ ನನಗೆ ಬಾಳೆಲಿ ಬಂತು, ಮುಂದಿನ ವಾರ ಹಣ್ಣಿನ ಗಿಡದಲ್ಲಿ ಬಂತು, ಇನ್ನೊಂದು ದಿವಸ ತೆಂಗಲ್ಲಿ ಬಂತು, ಇನ್ಯಾವುದ್ರಲ್ಲೋ ಬಂತು, ವಾರ ಬರ್ತಾ ಇರುತ್ತೆ. ಸೊ ಆಗ ನಿಮಗೆ ರೈತರಿಗೆ ದುಡ್ಡಿನ ಸಮಸ್ಯೆ ಆಗಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಣ್ಣು ಅತ್ಯಂತ ಆರೋಗ್ಯಕರವಾಗಿ ಬೆಳೆಯುತ್ತೆ. ಯಾಕಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಅಗ್ರಿಕಲ್ಚರ್ ತ್ಯಾಜ್ಯಗಳು, ನಮ್ಮ ಕೃಷಿಯಿಂದ ಬಂದಿರೋ ತ್ಯಾಜ್ಯಗಳೆಲ್ಲ ಬಿದ್ದಿದೆ. ಈ ಬಾಳೆ ಎಲೆಯಲ್ಲಿ ಆ್ಯಕ್ಚುಲಿ ಫಾಸ್ಫರಸ್ ಇದೆ. ಸೊ ಇದು ಒಣಗಿ ನೆಲಕ್ಕೆ ಸೇರಿದ್ರೆ ನಮ್ಮ ಗಿಡಕ್ಕೆ ಫಾಸ್ಫರಸ್ ಸಿಕ್ತು. ಬಾಳೆ ದಿಂಡಲ್ಲಿ ಪೊಟ್ಯಾಶ್ ಇದೆ. ಸೊ ನಾವು ಕೆಲವೊಂದು ಕಂದುಗಳನ್ನ ಕಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಗೊನೆ ಕಟ್ ಮಾಡಿ ಉಳಿದಿದ್ದನ್ನು ಹಾಗೆ ಬಿಡ್ತೀವಿ. ಅದ್ರಲ್ಲಿ ಪೊಟ್ಯಾಶ್ ಇರೋದ್ರಿಂದ ಅದು ಬೇರೆ ಇಲ್ಲಿ ಸುತ್ತಮುತ್ತ ಗಿಡಗಳು ನಾವು ಏನು ಬೆಳೆದಿದ್ದೀವಿ ಅದಕ್ಕೆ ಪೊಟ್ಯಾಶ್ ಸಿಕ್ತು. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಮಧ್ಯೆ ಗ್ಲಿಸಿಡಿಯಾ ಏನತ್ತೆ ದ್ವಿದಳ ಧಾನ್ಯ ಇದೆ, ತೊಗರಿ ಇರ್ಬೋದು, ಈ ಥರ ತುಂಬ ಹಾಕ್ಕೊಂಡಿದ್ದೀವಿ. ಅದರಿಂದ ನೈಟ್ರೋಜನ್ ಸಿಕ್ತು. ನಮಗೆ ನೈಟ್ರೋಜನ್ ಆಯಿತು, ಫಾಸ್ಫರಸ್ ಆಯಿತು, ಪೊಟ್ಯಾಶ್ ಆಯಿತು. ಸೊ ಇಲ್ಲಿ ಈ ರೀತಿ ಕಳೆಗಳೆಲ್ಲ ಸಮೃದ್ಧವಾಗಿ ಬೆಳ್ಕೊಂಡಿರೋದ್ರಿಂದ ಇಲ್ಲಿ ವಿವಿಧ ಜಾತಿಯ ಕಳೆಗಳಿದೆ. ಸೊ ಇಲ್ಲಿ ಬೇರೆ ಬೇರೆ ರೀತಿ ಸೂಕ್ಷ್ಮಾಣು ಜೀವಿಗಳಿದೆ. ಸೊ ಇದನ್ನೆಲ್ಲ ನೋಡಿ, ಇಲ್ಲಿ ನೋಡಿ ಹೆಂಗೆ ಬಾಗಿದೆ ಅಂತಂದರೆ, ಸೊ ನಮಗೆ ಇದು ಬಾಳೆ ಹೂವು, ಇದರಲ್ಲೂ ಯಥೇಚ್ಛವಾಗಿ ಪೊಟ್ಯಾಶ್ ಇದೆ. ಸೊ ಹೀಗೆ ನೋಡಿ, ನಮ್ಮ ಬುಡ ನೋಡಿ, ಇದು ಹೆಚ್ಚು ಕಡಿಮೆ ಒಂದು 3 ಅಡಿ ಮೇಲೆ 4 ಅಡಿ ಇದೆ ಬುಡ ಇದು. ಸೊ ಇದ್ರದ್ದೆಲ್ಲ ಏನು ಆರೋಗ್ಯದ ಗುಟ್ಟು ಅಂತಂದರೆ 5 ಲೇಯರ್ ಮಾಡಲು. ಒಂದಕ್ಕೊಂದು ಬೆಳೆಗಳು ಒಂದಕ್ಕೊಂದು ಪೂರಕವಾಗಿ ಏನೂ ಮಾಡ್ತಾ ಇಲ್ಲ. ಇದು 3ನೇ ವರ್ಷ ಇದು 5 ಲೇಯರ್ ಮಾಡಲ್. ನೋಡಿ, ಇಲ್ಲೊಂದು ಗೊನೆ ಇದೆ, ಅದು ಸೈಜ್ ನೋಡಿ ಅಲ್ಲಿದೆ. ಸೊ ನೀವು ಎಲ್ಲಿ ನೋಡಿದ್ರು ನನಗೆ ಬರೀ ಬಾಳೆ ಗೊನೆಗಳೇ ಕಾಣಿಸ್ತಾ ಇದೆ. ಇದು ನಾನು ಮಾಡಿರೋದು 5 ಲೇಯರ್ ಮಾಡಲು ಬಾಳೆ ಸ್ವಲ್ಪ ಡಾಮಿನೆಂಟ್ ಆಗಿರೋವಂಥ ಬೆಳೆ. ಇದು ಗುಂಪು ಬಾಳೆ ಪದ್ಧತಿಯಲ್ಲಿ ಮಾಡಿದ್ದೀನಿ. ಹಾಗೆ 1 ಎಕರೆಯಲ್ಲಿ 5 ಲೇಯರ್ ಮಾಡಲ್ ಮಾಡಿದಾಗ ಯಾವ್ಯಾವ ಜಾತಿಯ ಮರಗಳು ಎಷ್ಟೆಷ್ಟು ಕೂರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ನಾವು ಮಾಡೋ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ 36 ತೆಂಗು ಹಾಕಿದ್ರೆ ನಿಮ್ಗೆ 40 ಗಿಡ ಕೂರುತ್ತೆ. ಸೊ ನಾನೇನು ಮಾಡಿದ್ದೀನಿ, ನಾನು ತೆಂಗನ್ನ ಬರೀ ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದೀನಿ. ಬರೀ ಬಾರ್ಡ್ರ್ ಅಂದರೆ ನನ್ನ ಜಮೀನ್ದು ಬರೀ ಔಟರ್ ಬಾರ್ಡ್ರ್ ಅಲ್ಲ. ನಾನು ನನ್ನ ಜಮೀನನ್ನು 4 ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಅಂದರೆ 1 ಎಕರೆನ 2 ಬಾಕ್ಸ್ ಮಾಡಿದ್ದೀನಿ, 2 ಎಕರೆನ 4 ಬಾಕ್ಸ್ ಮಾಡಿದ್ದೀನಿ ಈ ಪ್ಲಾಟಲ್ಲಿ. ಸೊ ಒಂದು ಬಾಕ್ಸ್ದು ಫಾರ್ ಎಕ್ಸಾಂಪಲ್ ಇದು ರೆಕ್ಟ್ಯಾಂಗಲ್ ಇದೆ. ಈ ರೆಕ್ಟ್ಯಾಂಗಲ್ನ ಮಧ್ಯೆ ಒಂದು ಗೆರೆ ಹೇಳಿದ್ರೆ ನಿಮ್ಗೆ 2 ಬಾಕ್ಸ್ ಆಯಿತು. ಆ 2 ಬಾಕ್ಸ್ದು ಬಾರ್ಡ್ರಲ್ಲಿ ಫಸ್ಟು ರೆಕ್ಟ್ಯಾಂಗಲ್ ಬಾಕ್ಸ್ದು ಬಾರ್ಡ್ರು, ಆಮೇಲೆ ಮಧ್ಯ ಒಂದು ಬರುತ್ತಲ್ಲ ಅಲ್ಲಿನೂ ಬಾರ್ಡ್ರು. ಸೊ ಇಲ್ಲಿನೂ ನಾನು ತೆಂಗು ಹಾಕಿದ್ದೀನಿ ಈ ಬಾರ್ಡ್ರಲ್ಲೂ. ಅಂದರೆ ನಾನೇ ಇನ್ನೊಂದು ಎಕ್ಸ್ಟ್ರಾ ಬಾರ್ಡ್ರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನನ್ನ ತೋಟದೊಳಗಡೆ. ಈ ರೀತಿ ಕ್ರಿಯೇಟ್ ಮಾಡಿ ತೆಂಗನ್ನು 18 ಅಡಿಗೆ ಒಂದು ತೆಂಗು ಕೂರಿಸಿದ್ದೀನಿ. ಸೊ ಇದರಿಂದ ನನಗೆ 40 ತೆಂಗಿನ ಗಿಡ ಕೂರೋದು ಬದಲು ಬರೀ 36 ಹಾಕೊಂಡಾಗ
ನನಗೆ ಬಾರ್ಡರ್ ಹಾಕಿರೋದ್ರಿಂದ 60 ತೆಂಗಿನ ಮರಗಳು ಅಂದಾಜು ಸ್ವಲ್ಪ ಒಂದು 4-5 ಆ ಕಡೆ ಈ ಕಡೆ ಆಗಿರ್ಬೋದು. ಸೊ ನನಗೆ ಸನ್ಲೈಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಈ ಡಿಸೈನ್ ಮಾಡಿದ್ದೀನಿ. ಸೊ ಸೆಕೆಂಡ್ ಲೇಯರಲ್ಲಿ ನಾನು ಅಡಿಕೆ ಹಾಕ್ಕೊಂಡಿದ್ದೀನಿ. ಅಡಿಕೆ ಹೆಂಗೆ ಹಾಕಿದ್ದೀನಿ, ನಾನು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿರೋ ರೀತಿ ಮಾಡಿಲ್ಲ. ನನ್ನ ಅಡಿಕೆ ಬಂದು ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 12 ಅಡಿ. ಅದರಲ್ಲೂ ಸ್ವಲ್ಪ ಚೇಂಜಸ್ ಅಡಾಪ್ಟ್ ಮಾಡಿದ್ದೀನಿ. ಏನು ಚೇಂಜಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇದೊಂದು ರೋ, ಇದು ಸೆಕೆಂಡ್ ರೋ, ಅದು ಥರ್ಡ್ ರೋ. ಈ ರೋ ಅಲ್ಲಿ ನಾನು ಅಡಿಕೆನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 12 ಹಾಕಿದರೆ, ಈ ರೋ ಅಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 24 ಫೀಟಲ್ಲಿ ಹಾಕಿದ್ದೀನಿ. ಪುನಃ ಮೂರನೇ ರೋ ಅಲ್ಲಿ 12x12 ಹಾಕಿದ್ದೀನಿ. ಅಂದರೆ ಇದರಲ್ಲೂ ಒಂದು ಬಾಕ್ಸ್ ತಗೊಂಡ್ರೆ ನಿಮಗೆ ಈ ಬಾಕ್ಸ್ದು ಒಂದು ಸೈಡ್ 3 ಗಿಡ, ಇನ್ನೊಂದು ಸೈಡ್ 3 ಗಿಡ, ಮತ್ತು ಹಿಂಗೆ ಬಂದಾಗ 2 ಗಿಡ, ಒಟ್ಟು 8 ಗಿಡ ಕೂರ್ತು. 12x12 ಅಲ್ಲಿ 8 ಗಿಡ ಇದೆ. ಬಟ್ ಮಧ್ಯದ ರೋ ಅಲ್ಲಿ ಮಾತ್ರ ಒಂದು ಅಡಿಕೆ ಮಿಸ್ ಮಾಡಿದ್ದೀನಿ. ಏನಕ್ಕೆ ಮಿಸ್ ಮಾಡಿದೆ ಅಂತಂದರೆ, ನಾನು ಆ ಜಾಗದಲ್ಲಿ ನಾನು ಹಣ್ಣಿನ ಗಿಡ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆ ಹಣ್ಣಿನ ಗಿಡಕ್ಕೆ ಬೇಕಾಗಿರುವಂತಹ ಬಿಸಿಲು, ಏರಿಯೇಷನ್, ಮೇಯ್ನಾಗಿ ನಮಗೆ ಪ್ರತಿ ಬೆಳೆಯಲ್ಲೂ ಸನ್ಲೈಟ್ ಮತ್ತು ಏರಿಯೇಷನ್ ತುಂಬ ಇಂಪಾರ್ಟೆಂಟು. ಅದು ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಆ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ 12x12 ಅಲ್ಲಿ ನೀವು ಅಡಿಕೆ ಎಷ್ಟು ಹಾಕ್ಬೋದು ಅಂದರೆ, ನನಗೊಂದು ಸಾಮಾನ್ಯವಾಗಿ ಇಲ್ಲೊಂದು 12x12 24x24 ಇಂದ 300ರಿಂದ 350 ಅಡಿಕೆ ನಾನು ಹಾಕ್ಕೊಂಡಿದ್ದೀನಿ. ಮಧ್ಯ ಒಂದು ಸ್ವಲ್ಪ ಮಿಸ್ಸು ಮಾಡಿದ್ದೀನಿ ಯಾಕೆಂದರೆ ನನಗೆ ಸನ್ಲೈಟ್ ನೋಡಿಕೊಂಡು. ಹಣ್ಣಿನ ಗಿಡ 24x24 ಅಲ್ಲಿ ಹಣ್ಣಿನ ಗಿಡಗಳು ಕೂರ್ತು. ಒಂದು 50ರಿಂದ 60 ಹಣ್ಣಿನ ಗಿಡಗಳು ಕೂರಿಸಿದ್ದೀನಿ. ಎಗೇನ್ ನಾನು ಎಲ್ಲದರಲ್ಲೂ ಹಾಕಿಲ್ಲ, ಮಧ್ಯ ಮಿಸ್ ಮಾಡಿದ್ದೀನಿ. ಯಾಕಂತಂದರೆ ಅದು ಮುಂದಿನ ಯೋಚನೆಗಳು ಬೇರೆ ಬೇರೆ ಇದೆ. ಆಮೇಲೆ 4ನೇ ಪದರಕ್ಕೆ ಬರೋಣ. 4ನೇ ಪದರ ಏನು, ಬಾಳೆ. ಇಲ್ಲಿ ನಾನು ಬಾಳೆನ ಬೇರೆ ಬೇರೆ ರೀತಿ ಬಾಳೆ ಹಾಕ್ಕೊಂಡಿದ್ದೀನಿ. ಬರೀ ಏಲಕ್ಕಿ ಬಾಳೆ ಇಲ್ಲ, ನನ್ನಲ್ಲಿ ಏಲಕ್ಕಿ ಬಾಳೆ ಇದೆ, ಮದರಂಗಿ ಅಂತ ಬಾಳೆ ಇದೆ, ನಂಜನಗೂಡು ರಸ ಬಾಳೆ ಇದೆ, ಪಚ್ಚ ಬಾಳೆ ಇದೆ, ಆಮೇಲೆ ಒಂದಿಷ್ಟು ಕೆಂಪು ಬಾಳೆ ಇದೆ. ಬೇರೆ ಬೇರೆ ಜಾತಿ ಬಾಳೆ ಹಾಕ್ಕೊಂಡಿರೋದ್ರಿಂದ ನನಗೆ ಡಿಮ್ಯಾಂಡ್ ಕೂಡ ಅದೇ, ಪ್ರತಿಯೊಂದು ಬಾಳೆಗೆ ಸಪ್ರೇಟ್ ಡಿಮ್ಯಾಂಡ್ ಇದೆ. ನನ್ನ ಆದಾಯ ಜಾಸ್ತಿ ಆಗೋದಕ್ಕೆ ಇದು ಹೆಲ್ಪ್ ಆಗ್ತಾ ಇದೆ. ಇದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂದರೆ, ಇನಿಷಿಯಲಿ ಹಾಕಿದಾಗ ರೋ ಟು ರೋ 12 ಫೀಟೇ ಇಟ್ಕೊಂಡೆ. ಈ ರೋ ಅಲ್ಲಿ 12 ಫೀಟ್ಗೆ ಒಂದು ಬಾಳೆ, ಈ ರೋ ಅಲ್ಲಿ ಒಂದು 12 ಫೀಟ್ಗೆ ಒಂದು ಬಾಳೆ. ಬಟ್ ಇನಿಷಿಯಲಿ ಮಾಡಿದಾಗ ಗಿಡದಿಂದ ಗಿಡಕ್ಕೆ 6 ಅಡಿಗೊಂದು ಬಾಳೆ ಹಾಕಿದ್ದೆ. ಯಾವಾಗ ಮೊದಲು ಇನಿಷಿಯಲಿ ಮಾಡಿದಾಗ. ಅದು ಕ್ರಮೇಣ ಈಗ ನಾನು 3ನೇ ವರ್ಷ ಗುಂಪು ಬಾಳೆ ನಡೀತಾ ಇರೋದು. 1.5 ವರ್ಷ 2 ವರ್ಷದ ತನಕ ಪ್ರತಿ ಗಿಡದಿಂದ ಒಂದು ಗಿಡಕ್ಕೆ 6 ಅಡಿನೇ ಇತ್ತು, ಸಾಲಿಂದ ಸಾಲಿಗೆ 12 ಅಡಿನೇ ಇತ್ತು. ಇವಾಗ ಗುಂಪು ಜಾಸ್ತಿ ಆಗಿರೋದ್ರಿಂದ ನನಗೆ ಸನ್ಲೈಟ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಏನು ಮಾಡಿದ್ದೀನಿ, ಸಾಲಿಂದ ಸಾಲಿಗೆ 6 ಅಡಿ ಇದ್ದಿದ್ದನ್ನು 18 ಅಡಿ ಮಾಡಿದ್ದೀನಿ. ಕೆಲವೊಂದು ಕಡೆ 12 ಅಡಿ ಮಾಡಿದ್ದೀನಿ. ಯಾಕೆ 18 ಯಾಕೆ 12 ಅಂದರೆ, ನಾನು ಗುಂಪನ್ನು ನೋಡಿಕೊಂಡು, ಗುಂಪು ಯಾವ ರೀತಿ ಇದೆ, ಎಲ್ಲಿ ಬಿಸಿಲು ಬರ್ತಿದೆ, ಎಲ್ಲಿ ಗಾಳಿ ಬರ್ತಿದೆ, ಎಲ್ಲಿ ಬ್ಲಾಕ್ ಆಗ್ತಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಕೆಲವೊಂದು ಕಡೆ ಜಾಸ್ತಿ ಬ್ಲಾಕ್ ಆಗಿರೋ ಕಡೆ 18 ಅಡಿ ಕೊಟ್ಟಿದ್ದೀನಿ, ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಕೆಲವೊಂದು ಕಡೆ 12 ಅಡಿ ಕೊಟ್ಟಿದ್ದೀನಿ. ಈ ಗುಂಪು ಆಗ್ತಾ ಹೋಗ್ತಾ ಅಂದರೆ ನಿಮಗೆ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ 12 ಅಡಿ ಕೊಟ್ಟಿದ್ರೂ ಅದು 10 ಅಡಿ ಉಳ್ಕೊತ್ತೆ. ಸೊ 18 ಅಡಿ ಕೊಟ್ಟಿದ್ರೆ 15 ಅಡಿ ಉಳ್ಕೊಳ್ಳುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಮಧ್ಯೆ ತೆಗಿತಾ ಹೋಗ್ತೀನಿ. ಹೆಂಗೆ ತೆಗ್ದಿದ್ದೀನಿ ಅಂದರೆ, ಒಂದು ರೋ ಅಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ ನಾನು ಗುಂಪು ಬಾಳೆ ಇವಾಗ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜಿಗ್ಜಾಗ್ ಮಾದರಿಯಲ್ಲಿ ಮಾಡಿರೋದ್ರಿಂದ ಸೊ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 12 ಫೀಟ್ ಇದ್ರೂ, ಸೊ ನೀವು ಜಿಗ್ಜಾಗ್ ಮಾದರಿ 15x15 ಅಲ್ಲಿ ನನಗೆ ಈಗ ಬಾಳೆ ಎಷ್ಟೊಂದು ಕಡೆ ಇದೆ. ಕೆಲವೊಂದು ಕಡೆ ಇನ್ನೂ 8ಅಲ್ಲಿದೆ. ಸೊ ಇಂತಿಷ್ಟೇ ಅಂತ ಇಲ್ಲ. ಸೊ ಅಲ್ಲಿ ಹೆಂಗಿದೆ ಕಂಡೀಷನ್ ಅದ್ರ ಪ್ರಕಾರ ಇದೆ. ಸೊ ಇಷ್ಟೆಲ್ಲ ಮಾಡಿದೆ. ಕೆಲವೊಂದು ಕಡೆ ಕಡಿಮೆ ಆಯಿತು, ಕೆಲವೊಂದು ಕಡೆ ಜಾಸ್ತಿ ಆಯಿತು. ಇಳುವರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಆಗಬಹುದು, ಯಾವಾಗ ಸನ್ಲೈಟ್ ಮತ್ತು ಏರಿಯೇಷನ್ ಸರಿಗೆ ಆಗಲಿಲ್ಲ ಅಂದರೆ. ನೋಡಿ ಇಲ್ಲೇ ನೋಡಿ ನೀವು, ಇಲ್ಲೊಂದು ಗೊನೆ ಇದೆ ನೋಡಿ, ಎಷ್ಟಿದು ಈ ಬಾರ್ಡ್ರಲ್ಲಿದೆ. ಗೊನೆಯಲ್ಲಿ ಹೆಚ್ಚು ಕಡಿಮೆ ಒಂದು 11-12 ಚಿಪ್ ಇದೆ. ಸೊ ಇಲ್ಲೊಂದು 7-8 ಚಿಪ್ ಇದೆ. ಅಲ್ಲೊಂದು ಬಾಳೆ ಇದೆ, ಇಲ್ಲೊಂದು ಗೊನೆ ಇದೆ, ಇಲ್ಲೊಂದು ಗೊನೆ ಇದೆ. ನಾನು ಇವಾಗ ನನ್ನ ಸುತ್ತನೇ ಹೆಚ್ಚು ಕಡಿಮೆ 8 ಗೊನೆ ಇದೆ. ಸೊ ಇದು
ನನಗೆ ಬಾಳೆ ಹೆಂಗೆ ಇಳುವರಿ ಬರ್ತಿದೆ ಅಂದರೆ, ಪ್ರತಿ ವಾರ ನನ್ನ ಈ ತೋಟದಿಂದ ಕನಿಷ್ಠ ಒಂದು 100 ಕೆಜಿ ಬಾಳೆ ಬರ್ತಾ ಇದೆ. 100 ಕೆಜಿ ಬಾಳೆ ನನಗೆ, ಇದು ನನಗೆ ಹೆಂಗಾಗಿದೆ ಅಂದರೆ, ನನಗೆ ಒಂದು ಈಗ ಸಿಸ್ಟಮ್ ಕ್ರಿಯೇಟ್ ಆಗಿಬಿಟ್ಟಿರೋದ್ರಿಂದ, ನನಗೆ ಆರ್ಗ್ಯಾನಿಕ್ ಮಾರ್ಕೆಟ್ಗಳು ರೆಗ್ಯುಲರಾಗಿ ಕೇಳೋದ್ರಿಂದ, ಸೊ ನನ್ನ ಬಾಳೆ ಬೆಳೆದಿರುವಂಥದ್ದು ಇಲ್ಲಿ ಪ್ರತಿ ವಾರ ಬೇರೆ ಬೇರೆ ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್ಗೆ, ಮೈಸೂರಿಗಾಗ್ಬೋದು, ಬೆಂಗಳೂರಿಗಾಗ್ಬೋದು, ನೇರವಾಗಿ ನಮ್ಮ ತೋಟದಿಂದನೇ ಹೋಗುತ್ತೆ. ಸೊ ಅದರಿಂದ ನಂಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ. ಇನಿಷಿಯಲಿ ಮಾರ್ಕೆಟ್ ಸಮಸ್ಯೆ ಆಯಿತು, ಯಾಕಂದರೆ ನಂಗೆ ಇನ್ನೂ ಅವಾಗ ಹೊಸ್ದಾಗಿ ಬಂದಿದ್ದೆ, ಮಾರ್ಕೆಟ್ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಲಾಜಿಸ್ಟಿಕ್ ಹೆಂಗೆ ಅಂತ. ಈ ಸಮಯದಲ್ಲಿ ನಂಗೆ ತುಂಬ ಲಾಸ್ ಆಗಿದೆ, ಯಾಕಂದರೆ ಬೆಳೆ ಬೆಳೆದ್ಬಿಟ್ಟಿದ್ದೀನಿ, ಆದರೆ ಮಾರ್ಕೆಟ್ ಸಿಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನನಗೆ ಇನ್ನೂ ಹುಡ್ಕೊಂಡಿರಲಿಲ್ಲ. ಸೊ ಕೆಮಿಕಲ್ ಮಾರ್ಕೆಟ್ಗೆ, ಮಂಡಿಗೆ ಹೋಗ್ಬಿಟ್ಟು ಹರಾಜಿಗೆ ಹಾಕ್ಬೋದಿತ್ತು, ಬಟ್ ನಾನು ಅದನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ನಾನು ಬೆಳೆದಿರೋ ಬಾಳೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ನನಗೆ ಅದಕ್ಕೆ ದುಡ್ಡಿಗಿಂತ ನನಗೆ ರೆಸ್ಪೆಕ್ಟ್ ಬೇಕು. ಫಸ್ಟು ನಾನು ಬೆಳೆದಿರೋ ಬೆಳೆಗೆ ರೆಸ್ಪೆಕ್ಟ್ ಸಿಗಬೇಕು. ಕೆಮಿಕಲ್ ಮಾರ್ಕೆಟ್ಗೆ ಹೋದರೆ ಯಾರೂ ಕೇಳಲ್ಲ. ಹಾಗೂ ಒಂದೇ ಸರಿ 1 ಟನ್ ಬಂದ್ಬಿಡ್ತು. ಈ ಗುಂಪು ಬೆಳೆ ಮಾಡಿದ್ರು ಅದು ಮೊದಲನೇ ಇಳುವರಿ. ಇದು ವರ್ಷಕ್ಕೊಮ್ಮೆ ಈ ಥರ ಆಗುತ್ತೆ. ಸೊ ಜಾಸ್ತಿ ಗುಂಪಿರೋದ್ರಿಂದ ವರ್ಷಕ್ಕೊಂದ್ಸರಿ 1 ಟನ್ ಬಂದ್ಬಿಡುತ್ತೆ ಒಂದೇ ವಾರಕ್ಕೆ. ಆವಾಗ ನಮಗೆ ವಿಧಿ ಇಲ್ಲ. ಆದ್ದರಿಂದ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಿದೆ, ಆರ್ಗ್ಯಾನಿಕಲ್ಲಿ ಬಲ್ಕಾಗಿ ಯಾರಾದ್ರು ತಗೋತಾರ ಅಂತ. ಸಿಕ್ಕಲಿಲ್ಲ. ಆವಾಗ ಮಾರ್ಕೆಟ್ಗೆ ಹೋದೆ. ಮೈಸೂರಲ್ಲಿ ದೇವರಾಜ ಮಾರ್ಕೆಟ್ಗೆ ಹೋದೆ. ಎಷ್ಟು ಬೇಜಾರಾಯಿತು ಅಂದರೆ, ನನಗೆ ಒಳ್ಳೆ ರೇಟೇ ಸಿಕ್ತು, ಅದು ಸೆಕೆಂಡ್ರಿ. ಬಟ್ ಏನಕ್ಕೆ ಬೇಜಾರಾಯ್ತು ಅಂದರೆ, ಸರ್ ನೀವು ಆರ್ಗ್ಯಾನಿಕ್ ಆಗೂ ಬೆಳೆದಿರಿ, ಕೆಮಿಕಲ್ ಆದ್ರೂ ಬೆಳೆದಿರಿ, ನೋಡೋಕೆ ಚೆನ್ನಾಗಿದ್ರೆ ಸಾಕು ನಮಗೆ, ನಾವು ತಗೋತೀವಿ. ಒಳಗಡೆ ಹೆಂಗಿದೆ, ಹೆಂಗೆ ಬೆಳೆದಿದ್ದಾರೆ ಏನೂ ಬೇಕಿಲ್ಲ ಅಂದರು. ನನಗೆ ತುಂಬ ಬೇಜಾರಾಗೋಯ್ತು. ಸರಿ ಬಂದಿದ್ದೀನಿ, ಇನ್ನೇನಪ್ಪ ಅಂದ್ಬಿಟ್ಟು ಕೊಟ್ಬಿಟ್ಟು, ಅದನ್ನ ಅದೃಷ್ಟವ ಅವತ್ತು ಅಲ್ಲಿ ಬಂದಿರೋ ಇಡೀ ಮಂಡಿಯಲ್ಲಿ ಬಂದಿರೋ ಎಲ್ಲ ಬಾಳೆಗಳು ಹೋಲಿಸ್ಕೊಂಡ್ರೆ ನನ್ನ ಬಾಳೆ ತುಂಬ ಚೆನ್ನಾಗಿತ್ತು. ನನಗೆ ಒಳ್ಳೆ ರೇಟ್ ಸಿಕ್ತು, ಟಾಪ್ ರೇಟ್ ಸಿಕ್ತು, ಖುಷಿ ಆಯಿತು. ಬಟ್ ಅವ್ನು ಹೇಳಿದ ಮಾತುಗಳು ಹಂಗೆ ಮನಸ್ಸಲ್ಲಿ ನಾಟಿಯಾಗೋಯ್ತು. ನೀವು ನನ್ನ ವಿಡಿಯೋ ಯಾರಾದ್ರು ನೋಡ್ತಿದ್ರೆ, ಮಾರ್ಕೆಟಲ್ಲಿ ಕಡಿಮೆಗೆ ಬಾಳೆ ಸಿಗ್ತಾ ಇದೆ ಅಂತ ಹೋಗಿ ತೊಗೊಂಡ್ರೆ ಅದನ್ನು ಹೆಂಗೆ ಬೆಳೆದಿದ್ದಾರೆ, ಯಾವ ರೀತಿ ಹಣ್ಣು ಮಾಡ್ತಾರೆ, ಯಾವುದೂ ಗೊತ್ತಿರಲ್ಲ. ಇದೇ ಉದಾಹರಣೆಗೆ ಮಾರ್ಕೆಟಲ್ಲಿ ನೀವೇ ಹೋಗಿ, ನನ್ನ ಮಾತು ನಂಬಲ್ಲ ಅಂದರೆ ಮಾರ್ಕೆಟಲ್ಲಿ ಹೋಗಿ ನೋಡಿ ನೀವು. ಅವ್ರು ಹೇಳೋದೇ ಇದೆ, ನೀವು ಹಿಂಗಾರು ಬೆಳೀರಿ ಸರ್, ಪಾಯ್ಸನ್ ಆರು ಹಾಕಿ, ನಾವು ಡೋಂಟ್ ಕೇರ್. ಸೊ ಗ್ರಾಹಕರು, ತಗೊಳ್ಳೋರು ಯೋಚನೆ ಮಾಡಬೇಕು, ನಿಮಗೆ ಕಡಿಮೆ ದುಡ್ಡಿಗೆ ತಿನ್ನುವಂಥ ಪದಾರ್ಥ ಬೇಕಾ, ಅಥವಾ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಒಳ್ಳೆ ಪದಾರ್ಥ ತೊಗೋಬೇಕಾ? ಕಡಿಮೆ ದುಡ್ಡು ಕೊಟ್ಟು ಮುಂದೊಂದು ದಿವಸ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾ, ಇವಾಗ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಟ್ಟು ನಿಮ್ಮ ಆರೋಗ್ಯ ಉಳಿಸ್ಕೋಬೇಕಾ? ಯೋಚನೆ ಮಾಡಿ. ಯಾಕಂತಂದ್ರೆ ಈಗ ಮಾವಿನ ಹಣ್ಣಿನ ಕಾಲ ಬಂತು. ಈಗ ಒಂದು ಸಾಮಾನ್ಯ ಕೆಮಿಕಲ್ ಆಗಿ ಮಾಡಿದ್ರೆ ಎಲ್ಲಕ್ಕೂ ಒಂದು 5-6 ಸರಿ ಸ್ಪ್ರೇ ಮಾಡಿರ್ತಾರೆ. ಒಂದು ಮರದಲ್ಲಿ ಒಂದು 500 ಕೆಜಿ ಹಣ್ಣು ಬಿಟ್ಟರೆ, ಅದು 500 ಕೆಜಿಲಿ ಒಂದು 400 ಕೆಜಿ ಅಂತೂ ಖಂಡಿತವಾಗೂ ಚೆನ್ನಾಗಿರುತ್ತೆ ನೋಡೋಕ್ಕೆ, ಮೇಲ್ನೋಟಕ್ಕೆ. ಒಳಗಡೆ ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ಸಾವಯವದಲ್ಲಿ 500 ಕೆಜಿ ಬೆಳೆದಿದ್ರೆ ಬರೀ 200ರಿಂದ 250 ಕೆಜಿ ಮಾತ್ರ ನಾವು ಮಾರಾಟ ಮಾಡೋಕ್ಕಾಗೋದು. ಯಾಕೆ ಅಂತಂದರೆ ಅಲ್ಲೆಷ್ಟು ಡ್ಯಾಮೇಜ್ ಬರುತ್ತೆ. ನಾವು ಪೆಸ್ಟಿಸೈಡ್ ಏನು ಹಾಕ್ತಾ ಇರೋದ್ರಿಂದ. ನಾವು ಆರ್ಗ್ಯಾನಿಕಲ್ಲಿ ಸ್ಪ್ರೇಗಳು ಮಾಡ್ತೀವಿ ಅಂದ್ರೂ ನಮಗೆ 50% ಅಥವಾ 50%ಗಿಂತ ಕಡಿಮೆ ನಮ್ಗೆ ಹಣ್ಣುಗಳು ಸಿಗೋದು. ಸೊ ಹಾಗಾಗಿ ಆರ್ಗ್ಯಾನಿಕಲ್ಲಿ ರೇಟ್ ಡಬ್ಬಲ್ ಇರುತ್ತೆ. ಮಾವು ಇಲ್ಲಿ 100-150 ರೂಪಾಯಿ ಇದ್ದರೆ ಅಲ್ಲಿ 200ರಿಂದ 300 ರೂಪಾಯಿ ಇರುತ್ತೆ. ನೀವು ಗ್ರಾಹಕರು ಯೋಚನೆ ಮಾಡಬೇಕು, ಯಾಕೆ ಆರ್ಗ್ಯಾನಿಕಲ್ಲಿ 300 ರೂಪಾಯಿ ಇದೆ ಅಂತಂದರೆ, ಇಳುವರಿ ಅರ್ಧಕ್ಕರ್ಧ ವೇಸ್ಟೇಜ್ ಆಗಿಬಿಟ್ಟಿರುತ್ತೆ. ಸೊ ರೈತ, ನನಗೂ ಅಷ್ಟೇ ಕೆಮಿಕಲ್ ಅಷ್ಟೇ ಇಳುವರಿ ಬೇಕು ಅಂದರೆ ಕೆಮಿಕಲ್ ಹೊಡೆದವ್ನಿಗೆ ಸಿಕ್ಬಿಡುತ್ತೆ. ಅವನು ಕಷ್ಟಪಟ್ಟಿರೋದಕ್ಕೆ ಅವನಿಗೂ ಬೆಲೆ ಸಿಗಬೇಕು, ನಿಮಗೂ ಆರೋಗ್ಯ ಸಿಗಬೇಕು. ನೀವು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ತೊಗೋಬೇಕಾರೆ. ನೀವು ದುಡ್ಡು ಕಡಿಮೆ ಮಾಡಿ ನೀವು ನೆಗೋಷಿಯೇಟ್ ಮಾಡ್ಬೋದು ತೊಗೋಬೇಕಾರೆ. ಬಟ್ ನಿಮಗೆ ಗೊತ್ತಿಲ್ಲ, ಯಾರು ರೈತರಲ್ಲ ಅವ್ರಿಗೆ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಅಷ್ಟೇ, ಕೆಮಿಕಲ್ 150 ರೂಪಾಯಿ, ಇಲ್ಲಿ 300 ರೂಪಾಯಿ, ಯಾಕೆ 300 ರೂಪಾಯಿ ಅಂದರೆ ಕಾರಣ ಇಷ್ಟೇ. ಸೊ ಹಾಗಾಗಿ ನೀವು ಮುಂದಿನ ಸರಿ ಇಲ್ಲೇ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ ಹಣ್ಣುಗಳು ತೊಗೋಬೇಕು ಅಂದರೆ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನನ್ನ ನೆಕ್ಸ್ಟು ಕೊನೆಯ ಪದರಕ್ಕೆ ಬರೋಣ. ಕೊನೆಯ ಪದರ ಬಂದು ಅರಿಶಿನ. ನೋಡಿ, ನಾನು ಲಾಸ್ಟ್ ಇಯರ್ ಅರಿಶಿನ ಹಾಕಿದ್ದೆ, ಅದನ್ನು ಸ್ವಲ್ಪ ಇನ್ನೂ ಅಲ್ಲೇ ಉಳ್ಕೊಂಡಿದೆ. ಇವಾಗ ಅದು ಮತ್ತೆ ಚಿಗುರೊಡೆಯಕ್ಕೆ ಶುರು ಆಗಿಬಿಟ್ಟಿದೆ. ಈ 5 ಲೇಯರ್ ಮಾಡಲಲ್ಲಿ ಮೊದಲನೇದಲ್ಲಿ ಏನಿರುತ್ತೆ ಅಂತಂದರೆ, ಎತ್ತರದ ಮರ ಗಿಡಗಳು ಅಂತಂದರೆ ತೆಂಗು, ಅಡಿಕೆ. 2ನೇ ಲೇಯರಲ್ಲಿ ಅದಕ್ಕಿಂತ ಸ್ವಲ್ಪ ಅಂದರೆ ಮೀಡಿಯಮ್ ಕೆನೋಪಿ ಫಾರ್ಮೇಷನ್ ಆಗೋವಂಥ ಮರ ಗಿಡಗಳು, ಲೈಕ್ ಹಣ್ಣಿನ ಗಿಡ ಆಗ್ಬೋದು. 3ನೇ ಪದರದಲ್ಲಿ ನಿಮಗೆ ಪಪಾಯ ಬರ್ಬೋದು,
4ನೇ ಪದರದಲ್ಲಿ ಬಾಳೆ, 5ನೇ ಪದರದಲ್ಲಿ ಭೂಮಿಯಲ್ಲಿ ಬೆಳೆಯುವಂತಹ ಅಥವಾ ಭೂಮಿಯ ಆಳದಲ್ಲಿ ಬೆಳೆಯುವಂತಹ ಅರಿಶಿನ, ಶುಂಠಿ ಅಥವಾ ತರಕಾರಿಗಳಾಗ್ಬೋದು, ಹೂಗಳಾಗ್ಬೋದು, ಹೀಗೆ ಬೇರೆ ಬೇರೆ ರೀತಿ ಪದರಗಳಲ್ಲಿ ಬೇರೆ ಬೇರೆ ಇಂಟೆನ್ಸಿಟಿಯಲ್ಲಿ ಸನ್ಲೈಟ್ ಬೇಕಾಗಿರೋ ಥರ, ಗಾಳಿ ಬೇಕಾಗಿರೋ ಥರ ಎಲ್ಲಾನು ಕನ್ಸಿಡರ್ ಮಾಡ್ಕೊಂಡು ಡಿಸೈನ್ ಮಾಡ್ತಾರೆ. ನಾನು ಈಗ ಇಲ್ಲಿ 5 ಲೇಯರ್ ಡಿಸೈನ್ ಮಾಡಿದ್ದೀನಿ. ನಾನು ಇನ್ನೊಂದು ಲೇಯರ್, ಇನ್ನೊಂದು ಜಾತಿ ಗಿಡ ತಂದು ಹಾಕ್ಬೇಕಂದ್ರೆ 5 ಜಾತಿ ಗಿಡ ಹಾಕ್ಬೇಕಾ? ಖಂಡಿತವಾಗೂ ಇಲ್ಲ. ನೀವು ಎಷ್ಟು ಜಾತಿ ಗಿಡಗಳು ಬೇಕಾದ್ರೂ ಹಾಕೋಬೋದು. ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ, ನಾನು ಹಾಕೋ ಜಾಗದಲ್ಲಿ ಆ ಗಿಡಕ್ಕೆ ಬೇಕಾಗಿರೋಷ್ಟು ಸನ್ಲೈಟ್ ಇದೆಯಾ, ಆ ಗಿಡಕ್ಕೆ ಬೇಕಾಗಿರೋಷ್ಟು ಗಾಳಿ ಸಿಗ್ತಿದೆಯಾ? ಇಷ್ಟಿದ್ರೆ ನೀವು 5 ಲೇಯರ್ ಅಲ್ಲ, 6 ಲೇಯರ್ 7 ಲೇಯರು ಮಾಡ್ಬೋದು. ಹೆಂಗೆ 6 7 ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಮೊದಲನೇದು ಎತ್ತರದ ಜಾತಿ, ತೆಂಗಾಯಿತು, ಅಡಿಕೆ ಆಯಿತು, 2 ಲೇಯರ್ ನಿಮ್ಗೆ ಸಿಕ್ತು. 3ನೇದು ಹಣ್ಣಿನ ಗಿಡಗಳಾಯಿತು. ಕೆಲವೊಂದು ಹಣ್ಣಿನ ಗಿಡಗಳಿಗೆ ಬಿಸಿಲು ಬೇಕು, ಕೆಲವೊಂದು ಹಣ್ಣಿನ ಗಿಡಗಳಿಗೆ ಬಿಸಿಲು ಕಡಿಮೆ ಬೇಕು. ಸ್ಪೈಸಸ್ಗಳಿದೆ, ಫಾರ್ ಎಕ್ಸಾಂಪಲ್ ಜಾಯಿಕಾಯಿ ಇದೆ, ಜಾಯಿಕಾಯಿಗೆ ನಿಮಗೆ ಲೆಸ್ ದೆನ್ 50% ಸನ್ಲೈಟ್ ಬೇಕು. ಈ ರೀತಿ ಮಾಡಿದಾಗ ನಿಮಗೆ ಎಲ್ಲೆಲ್ಲಿ ಬೇಕು ಜಾಯಿಕಾಯಿ ಹಾಕ್ಕೊಳ್ಳಿ. ಸೊ ನಿಮಗೆ ಅಡಿಕೆಗೆ ನಿಮಗೆ ಮೇಲೆ ಹಬ್ಬುವಂತಹ ಸ್ಪೈಸಸ್ಗಳು, ನಿಮಗೆ ಪೆಪ್ಪರ್ ಹಾಕೋಬೋದು, ಅಥವಾ ಇನ್ನೊಂದು ಕಡೆ ನೀವು ವೆನಿಲಾ ಹಾಕೋಬೋದು. ಸೊ ಆಮೇಲೆ ಕೆಳಗಡೆ ನೀವು ಗೆಡ್ಡೆ ಗೆಣಸುಗಳು ಹಾಕೋಬೋದು, ಅರಿಶಿನ ಆಗ್ಬೋದು, ಶುಂಠಿ ಹಾಕ್ಬೋದು, ನಿಮಗೆ ಬೇರೆ ಗೆಡ್ಡೆ ಗೆಣಸುಗಳು, ತರಕಾರಿ ಹಾಕ್ಬೋದು, ಹೂಗಳು ಬೆಳಿಬೋದು. ನಿಮ್ಗೆ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಹೋದರೆ 7 8 ಈ ರೀತಿ ಆಗುತ್ತೆ. ಈಗ ನಿಮಗೆ ನೀವು 5 ಲೇಯರ್ ಮಾಡಲ್ ಅಂತ, ಇದು ಸುಮ್ಮನೆ ಒಂದು ನಿಮಗೆ ಇದು ಫೌಂಡೇಶನ್ ಥರ. 5 ಲೇಯರ್ ಮಾಡಲ್ ಅಂತ ಏನಪ್ಪ, ಇದು ನಿಮ್ಮ ಕಾಡಿನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋಂಥ ಡಿಸೈನ್. ನೀವು ಅಮೆಝಾನ್ ಫಾರೆಸ್ಟು, ಯಾವುದೇ ಫಾರೆಸ್ಟ್ಗೆ ಹೋಗಿ ನೀವು ಪಕ್ಕದಲ್ಲೇ ಹುಟ್ಕೊಂಡಿರುತ್ತೆ ಗಿಡಗಳು ಅಂತಂದರೆ ಅದು ಸ್ಟಿಲ್ ಸಸ್ಟೈನ್ ಆಗುತ್ತೆ. ಯಾಕೆ ಸಸ್ಟೈನ್ ಆಗುತ್ತೆ? ಅದು ಎಲ್ಲಿ ಬೆಳಕು ಸಿಗುತ್ತೆ ಆ ಕಡೆ ಅದ್ರ ಮುಖ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಜಾಸ್ತಿ ಗುಂಪಾದಾಗ ನಿಮಗೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು ಹೊರತು ನಿಮಗೆಲ್ಲೂ ಲಾಸ್ ಆಗಲ್ಲ. ಸೊ ಆದ್ದರಿಂದ ನೀವೇ ಹೊಸ್ದಾಗಿ ಡಿಸೈನ್ ಮಾಡ್ತಿದ್ರಿಂದ ಸ್ವಲ್ಪ ಗಾಳಿ ಬೆಳಕನ್ನ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅಂದರೆ ಯಾವುದು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಲ್ಲೂ ರೂಲ್ ಇಲ್ಲ. ರೈತರು ತಮ್ಮ ಜಮೀನಿಗೆ ಏನು ಬೇಕು ಆ ರೀತಿ ಡಿಸೈನ್ ಮಾಡಬೇಕು. ಪ್ರತಿಯೊಬ್ಬರು ರೈತರು ಅವರೊಂದು ತೋಟಕ್ಕೆ ಅವರವರೇ ಸೈಂಟಿಸ್ಟ್ಗಳು. ಈಗ ನಾನು ಇನ್ನೊಬ್ಬರ ಹತ್ರ ಕಲಿಬೋದು ಅಥವಾ ನಾನೇ ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಅದನ್ನೇ ಮಾಡಬೇಕು ಅಂತ ಎಲ್ಲೂ ಇಲ್ಲ. ನಿಮಗೇನು ಅನುಕೂಲ ಆ ರೀತಿ ನೀವು ಡಿಸೈನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿ ನೀಡ್ಸ್ಗೋ ಅಥವಾ ನಿಮ್ಮ ಕಮರ್ಷಿಯಲ್ ನೀಡ್ಸ್ಗೋ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ತಾ ಹೋಗಿ. ಈಗ ಕೊನೆಗೆ ಎಲ್ರಿಗೂ ಬರೋ ಪ್ರಶ್ನೆ ಅಥವಾ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಈ 5 ಲೇಯರ್ ಮಾಡಲ್ ಅಥವಾ ಮಲ್ಟಿ ಲೇಯರ್ ಮಾಡಲಲ್ಲಿ ಎಷ್ಟು ನಿವ್ವಳ ಆದಾಯ ಪಡಿಬಹುದು? ಈಗ ಬರೀ ತೆಂಗೆ ಹಾಕಿದ್ರೆ ನಿಮಗೆ ತೆಂಗಲ್ಲಿ ಒಂದು ಕನಿಷ್ಠ ಅಂದರೆ 100ರಿಂದ 150 ಕಾಯಿ ವರ್ಷಕ್ಕೆ ಬಿಡುತ್ತೆ. ಸೊ ನಾವೀಗ ತೆಂಗನ್ನ ಬರೀ ಬಾರ್ಡರ್ ಹಾಕ್ಕೊಂಡಿರೋದ್ರಿಂದ ಸನ್ಲೈಟ್ ಚೆನ್ನಾಗೇ ಸಿಗ್ತಾ ಇರೋದ್ರಿಂದ ನನ್ನ ಈಲ್ಡು ಸಿಂಗಲ್ ಲೇಯರ್ ಮಾಡಲಲ್ಲಿ, ಟ್ರೆಡಿಷ್ನಲ್ ಮಾಡಲಲ್ಲಿ ಏನು ಮಾಡ್ತಿದ್ರು ಅಷ್ಟೇ ಬರುತ್ತೆ. ಹಿಂಗೆ ಕನಿಷ್ಠ ಅಂದ್ರೆ 100 ಅಂತೂ ಬರುತ್ತೆ. ಅದರಿಂದ ನನಗೆ ಇದರಲ್ಲಿ ಏನು ಇಳುವರಿ ಕುಂಠಿತ ಇಲ್ಲ, ಸೇಮ್ ಇಳು ಬರುತ್ತೆ. ಎರಡನೇದು ಬಂದು ಅಡಿಕೆ ತೊಗೋಣ. ಅಡಿಕೆ ಟ್ರೆಡಿಷ್ನಲಿ ಏನು ಮಾಡ್ತಾರೆ, 8x8 ಹಾಕ್ತಾರೆ, ಇಲ್ಲ 9x9 ಹಾಕ್ತಾರೆ, ಇಲ್ಲ ಮ್ಯಾಕ್ಸಿಮಮ್ 10x10 ಹಾಕ್ತಾರೆ. ನಾನು ಮಾಡಿಕೊಂಡು ಸ್ವಲ್ಪ 12x24, ಕೆಲವೊಂದು ಕಡೆ 12x12, ಕೆಲವೊಂದು 24x24 ಹಾಕಿರೋದ್ರಿಂದ ನಂದು ನಂಬರ್ ಆಫ್ ಪ್ಲ್ಯಾಂಟ್ಸ್ ಎಷ್ಟು ಕೂತಿದೆ ಅಂದರೆ ಟ್ರೆಡಿಷ್ನಲ್ ಫಾರ್ಮಿಂಗಿಂದ ಒಂದು 50%. ಅಲ್ಲಿ 600 ಗಿಡ ಕುಂತಿದೆ, ಆಮೇಲೆ ಒಂದು 250ರಿಂದ 300 ಗಿಡ ಕುಂತಿರ್ಬೋದು ಅಷ್ಟೇ. ಸೊ ಅಂದರೆ ನನಗೆ ಅಡಿಕೆಯಲ್ಲಿ ಏನು ಇಳುವರಿ ಬರುತ್ತೋ ಅದು 50% ಅಷ್ಟು ಸಿಗೋದು ನನಗೆ. ಸೊ ಇಲ್ಲಿ 100% ಆಯಿತು, ಅಲ್ಲಿ 50% ಆಯಿತು, 150% ಆಯಿತು ಈಗ. ಸೊ ನೆಕ್ಸ್ಟು ಬಂದು ಹಣ್ಣಿನ ಗಿಡಗಳು. ನಂದು ಹಣ್ಣಿನ ಗಿಡಗಳು 24x24 ಕೂತಿರೋದ್ರಿಂದ ಸೊ ನನಗೆ ಹಣ್ಣಿನ ಗಿಡಗಳಲ್ಲಿ ಇಳುವರಿ ತೊಂದರೆ ಆಗಲ್ಲ. ಅದಕ್ಕೆ ಬೇಕಾಗಿರೋಂತಹ ಬಿಸಿಲು ಗಾಳಿ ಸಿಗುತ್ತೆ. ಸೊ ಕನಿಷ್ಠ ಸ್ವಲ್ಪ ಬಾಳೆಯಿಂದ ಗುಂಪಾಯಿತು ಅಂದ್ರೂ ಇಳುವರಿಲಿ 100% ಇಲ್ಲ ಅಂದ್ರೂ ಒಂದು 80% ಅಂತೂ ಗ್ಯಾರಂಟಿ. ಸೊ 150 + 80 230% ಆಯಿತು 3 ಲೇಯರ್ಗೆ. ಸೊ 4ನೇ ಲೇಯರ್ ಬರೋಣ. 4ನೇ ಲೇಯರ್ ಬಂದು ಬಾಳೆ. ಈ ಬಾಳೆ ನನಗೆ ಫುಲ್ ಫ್ಲೆಡ್ಜ್ ಈಲ್ಡಿಂಗ್ ಕ್ರಾಪ್ ಆಲ್ರೆಡಿ. ಇದು 3ನೇ ವರ್ಷ. ಸೊ ನನ್ನ ತೋಟ ಫುಲ್ಲಿ ಸಸ್ಟೈನ್ ಆಗಿರೋದೇ ಬಾಳೆಯಿಂದ. ಅದು ಹೆಂಗೆ ಎಷ್ಟು ಆರೋಗ್ಯಕರವಾಗಿ ಬರ್ತಾ ಇದೆ ನೋಡಿ. ಬುಡ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಬುಡ 3 ಅಡಿ 4 ಅಡಿ ದಪ್ಪ ಇದೆ. ಇನ್ನೂ ಬ್ಯೂಟಿ ಆಫ್ ದಿಸ್ 5 ಲೇಯರ್ ಅಂತ ನಾನು ಈಗ ಏನೂ ಮಾಡ್ತಾ ಇಲ್ಲ. ಇವಾಗ 3ನೇ ವರ್ಷ ನಾನು ಏನೂ ಮಾಡ್ತಾ ಇಲ್ಲ. ಫಸ್ಟ್ 3 ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇವಾಗ ನಾನು ಏನೂ ಮಾಡದೆ ಬಿಟ್ಬಿಟ್ರು ನಂಗೆ ಲಾಭ ಬರ್ತದೆ. ಅದರಿಂದ ಖರ್ಚು ಕಡಿಮೆ, ಆದಾಯ ದುಪ್ಪಟ್ಟು. ನಾನು ಮಾಡಿರೋ ಡಿಸೈನಲ್ಲಿ ಈಗ ಇನಿಷಿಯಲಿ ಒಂದು 600 ಗಿಡ ಬಾಳೆ ಕೂತಿತ್ತು.
ಇವಾಗ ಗುಂಪು ಜಾಸ್ತಿ ಆಗಿರೋದ್ರಿಂದ ಕನಿಷ್ಠ ಒಂದು 250 300 ಬಾಳೆ ನನ್ನ 1 ಎಕರೆಲಿದೆ. ಒಂದು ಆ್ಯಾವ್ರೇಜ್ ಒಂದು 8 ಕೆ ಜಿನೇ ಇಟ್ಕೊಳ್ಳಿ. ಅಂದರೆ ನಿಮಗೆ ವಾರಕ್ಕೆ 80ರಿಂದ 100 120 ಕೆ ಜಿ ನನಗೆ ಬಾಳೆಯಿಂದ ಸಿಗುತ್ತೆ. ಸೊ ಮಾರ್ಕೆಟ್ ರೇಟ್ ಪ್ರಕಾರ ಲೆಕ್ಕ ಹಾಕ್ಕೊಳ್ಳಿ. ನಾವು ಮಾರ್ಕೆಟಿಗೆ ಹೆಂಗೆ ಹುಡ್ಕೊಂಡಿದ್ದೀವಿ ಅಂದರೆ, ಬಾಳೆಗೆ ಫಿಕ್ಸ್ ರೇಟ್, ವರ್ಷ ಪೂರ್ತಿ ಫಿಕ್ಸ್ಡ್ ರೇಟ್. ಅದು ಸಂಕ್ರಾಂತಿ ಆಗಿರಲಿ, ಗೌರಿ ಹಬ್ಬ ಆಗಿರಲಿ, ದೀಪಾವಳಿ ಆಗಿರಲಿ, ನಾನು ಮಾರೋದು ಬಾಳೆನ ಒಂದೇ ರೇಟ್. ಯಾಕೆಂದರೆ ನನಗೆ ಆ ಥರ ಕಸ್ಟಮರ್ಸ್ ಇದ್ದಾರೆ. ಸೊ ಬಟ್ ನೀವು ಕೆಮಿಕಲ್ ಮಾರ್ಕೆಟ್ಗೆ ಹೋದರೆ ಸಾಮಾನ್ಯವಾಗಿ ರೇಟ್ ಕಡಿಮೆ ಇರುತ್ತೆ. ಹಬ್ಬ ಹರಿದಿನಗಳಿಗೆ ರೇಟ್ ದುಪ್ಪಟ್ಟಾಗುತ್ತೆ. ಆವಾಗ ನಿಮಗೆ ಯಾವಾಗ ನಿಮ್ಮ ಈಲ್ಡ್ ಬರುತ್ತೆ ಅದ್ರ ಮೇಲೆ ನಿಮ್ಮ ಇನ್ಕಮ್ ಡಿಪೆಂಡ್ ಆಗುತ್ತೆ. ನಂಗೆ ಹಾಗಿಲ್ಲ. ನನಗೆ ಒಂಥರ ಫಿಕ್ಸೆಡ್ ಇನ್ಕಮ್ ಥರ. ಸೊ ನಾನು ಮಾರ್ಕೆಟ್ ಫ್ಲಕ್ಚುಯೇಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಆದ್ದರಿಂದ ನನಗೆ ಆಲ್ರೆಡಿ ಇದು ಮಾರ್ಕೆಟ್ಗಿಂತ ಜಾಸ್ತಿ ರೇಟೇ ಸಿಗ್ತಾ ಇದೆ ಟ್ರೆಡಿಷ್ನಲ್ ಫಾರ್ಮಿಂಗಿಂದ. ಅಂದರೆ ನನಗಿಲ್ಲಿ 100% ಸಿಗ್ಬೇಕಾಗಿದ್ದ ಇನ್ಕಮ್ಮು 120% ಸಿಗ್ತಾ ಇದೆ. ಸೊ ನಾವಲ್ಲಿ 230% ಮಾಡಿದ್ವಿ, ಈಗ 120% ಆಯಿತು. ಅಲ್ಲಿಗೆ 340% ಆಯಿತು. ಎಷ್ಟು ಬೆಳೆಗೆ? 4 ಬೆಳೆಗೆ. 5ನೇ ಬೆಳೆಗೆ ಬರೋಣ. ನೀವು ಅರಿಶಿನ ನೋಡಿದ್ರಿ. ನಾನು ಅರಿಶಿನ ಎಲ್ಲ ಕಡೆ ಹಾಕಿಲ್ಲ, ಎಲ್ಲಿ ಬಿಸಿಲು ಸಿಗ್ತಿದೆ ಅದನ್ನು ನೋಡ್ಕೊಂಡು ಹಾಕಿದ್ದೀನಿ. ಸೊ ಅಂದರೆ ಸಾಮಾನ್ಯವಾಗಿ 1 ಎಕರೆಯಲ್ಲಿ 800 ಕೆ ಜಿ ಅರಿಶಿನ ಹಾಕಬೇಕು. ನಾನಿಲ್ಲಿ 200 ಕೆ ಜಿ ಅರಿಶಿನ ಹಾಕಿದ್ದೀನಿ ಅಷ್ಟೇ ಅಂದ್ಕೊಳ್ಳಿ. ಅಂದರೆ ಅದು ಕಾಲು ಭಾಗ. ನಂಗೆ ಕಾಲು ಭಾಗದಲ್ಲಿ ಎಷ್ಟು ಬರಬೇಕು ಇನ್ಕಮ್ಮು ಅಷ್ಟೇ ಬರುತ್ತೆ. ಅಂದರೆ 25% ಮಾತ್ರ ನನಗೆ 5th ಲೇಯರಿಂದ ಸಿಗೋದು. ಸೊ ನಾವು 340 ಮಾತಾಡಿದ್ವಿ, ಪ್ಲಸ್ ಇಲ್ಲೊಂದು 25 ಅಂತ 30 ಹಾಕೊಳ್ಳಿ. ಅಂದರೆ ಸಾಮಾನ್ಯವಾಗಿ 350 360 ಜೊತೆಗೆ ನನಗೆ ಇದು 5 ಲೇಯರ್ ಅಷ್ಟೇ ಮಾಡಿಲ್ಲ. ನೆಕ್ಸ್ಟ್ ನಾನು ಮಧ್ಯೆ ತರಕಾರಿಗಳು ಹಾಕೋತಾ ಇರ್ತೀನಿ. ಪಪಾಯ ಇದೆ. ಪಪಾಯ ಬಾಳೆ ಮಧ್ಯ, ಅಡಿಕೆ ಮಧ್ಯ ಬಿಸಿಲೆಲ್ಲಿ ಸಿಗುತ್ತೆ ಅಲ್ಲಿ ಪಪಾಯಗಳು ಹಾಕ್ಕೊಂಡಿದ್ದೀನಿ. ಆದ್ದರಿಂದ ನನಗೊಂದು ಇನ್ನೊಂದು 20-30% ಸಿಕ್ತು ಇನ್ಕಮ್ಮು. ಸೊ ಅಲ್ಲಿಗೆ ಎಷ್ಟು ಬಂತು ಈಗ? ಸೊ 350 ಹತ್ತತ್ರ 400 400%. ಅಂದರೆ ನಿಮ್ಮ ಆದಾಯ ಟ್ರೆಡಿಷ್ನಲ್ ಫಾರ್ಮಿಂಗ್ ಅಥವಾ ಸಿಂಗಲ್ ಲೇಯರ್ ಮಾಡೆಲ್ ಕಂಪೇರ್ ಮಾಡಿದ್ರೆ ಕನಿಷ್ಠ ಅಂದರೆ 3.5ರಿಂದ 4 ಪಟ್ಟು ಜಾಸ್ತಿ ಬರೋ ಥರ ನನ್ನ ತೋಟ ಇವಾಗ ಡಿಸೈನ್ ಆಗಿದೆ. ಮುಂದಿನ ದಿವಸ ಮುಂದೆ ಅಡಿಕೆ ಎಲ್ಲ ಇಳುವರಿ ಕೊಡೋಕ್ಕೆ ಶುರು ಆದಾಗ ಅದಕ್ಕೆ ಪೆಪ್ಪರ್ ಬರುತ್ತೆ, ಮಧ್ಯ ಕಾರ್ಡಮಮ್ ಬರುತ್ತೆ, ಏಲಕ್ಕಿ ಬರುತ್ತೆ, ಅಡುಗೆ ಏಲಕ್ಕಿ, ಕಾಫಿನೂ ಹಾಕ್ಬೋದು. ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ನಿಮಗೆ ಅದು 4 ಪಟ್ಟಿದ್ದು 5 ಪಟ್ಟು ಆಗ್ಬೋದು, 6 ಪಟ್ಟು ಆಗ್ಬೋದು. ಅಥವಾ ನೀವು ಡಿಸೈನ್ ಸರಿಗೆ ಮಾಡಲಿಲ್ಲ ಅಂದರೆ 2 ಪಟ್ಟು ಆಗ್ಬೋದು, 3 ಪಟ್ಟು ಆಗ್ಬೋದು. ಇದು ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಹೋಗುತ್ತೆ. ಸೊ ರೈತರುಗಳು ಆದಷ್ಟು ಸನ್ಲೈಟ್ ಮತ್ತು ಏರಿಯೇಷನ್ನ ಮತ್ತು ನ್ಯೂಟ್ರಿಯೆಂಟ್ ಇಂಟೇಕ್ ರಿಕ್ವೈರ್ಮೆಂಟ್ನ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆದಾಯನ ಜಾಸ್ತಿ ಮಾಡ್ಕೋಬೋದು. ಜೊತೆಗೆ ನಿಮ್ಮ ತೋಟಗಳನ್ನ ಸಸ್ಟೈನಬಲ್ ಸ್ವಾವಲಂಬಿ ತೋಟಗಳನ್ನಾಗಿ ಪರಿವರ್ತಿಸ್ಬೋದು. ಜೊತೆಗೆ ನಿಮ್ಮ ಖರ್ಚನ್ನಂತೂ 80% ಕಡಿಮೆ ಮಾಡ್ಬೋದು. ಯಾಕಂದರೆ ನಾನು ಕೊಡ್ತಾ ಇರೋದು ತೀರಾ ಕಡಿಮೆ. ನಾವು ಏನು ಮಾಡ್ಬೋದು, ನಂದೇ ತೋಟದಲ್ಲಿ ಗೊಬ್ಬರಗಳು ತಯಾರಾಗುತ್ತೆ. ನಾನು ಇದುವರೆಗೆ 3 ವರ್ಷದಿಂದ ₹1 ಗೊಬ್ಬರನ ಆಚೆ ಕಡೆಯಿಂದ ತಂದು ಹಾಕಿಲ್ಲ ಈ ತೋಟಕ್ಕೆ. ಇನಿಷಿಯಲಿ ತರಬೇಕಾಗಿತ್ತು, ಯಾಕಂದರೆ ಇನ್ನೂ ಕಲ್ತಿರಲಿಲ್ಲ. ನಾನು ಗೊಬ್ಬರಗಳನ್ನ ನಾನೇ ಮಾಡ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಈ ತೋಟಕ್ಕೆ ಬೇಕಾಗಿರೋ ಗೊಬ್ಬರ ಎಲ್ಲ ನನ್ನ ತೋಟದಲ್ಲೇ ತಯಾರಾಗಿದೆ. ಇವಾಗ 3 ವರ್ಷ ಆಗಿರೋದ್ರಿಂದ ನೋಡಿ, ನೀವು ಸುತ್ತ ನೋಡ್ಬೋದು ತ್ಯಾಜ್ಯಗಳು ಎಷ್ಟು ಸಮೃದ್ಧವಾಗಿದೆ ಅಂತಂದರೆ ಅದಕ್ಕೆ ಬೇಕಾಗಿರೋ ಗೊಬ್ಬರಗಳನ್ನ ಅವೇ ಉತ್ಪತ್ತಿ ಮಾಡ್ಕೋತಾ ಇದೆ. ಸೊ ಹೀಗಾಗಿ ನನ್ನ ಎಫರ್ಟು 80% ಕಡಿಮೆ ಆಗೋಗಿದೆ. ನಾನೇನು ಮಾಡೋದೀಗ, ಬರ್ತೀನಿ 2 ತಿಂಗಳಿಗೊಂದು ಸರಿ ವರ್ಮಿ ವಾಶೋ ಪಂಚಗವ್ಯನೋ ಕೊಡ್ತೀನಿ ಅಷ್ಟೇ. ವಾರ ಬರ್ತೀನಿ, ಗೊನೆಗಳು ಸಿಗುತ್ತೆ, ಹಾರ್ವೆಸ್ಟ್ ಮಾಡ್ತೀವಿ, ಮಾರ್ಕೆಟ್ ಕಳಿಸ್ತೀವಿ. ಯಾಕೆ ನೀವು ಇನ್ನೂ ಒಂದೇ ಲೇಯರ್, ಸಿಂಗಲ್ ಲೇಯರ್ ಟ್ರೆಡಿಷ್ನಲ್ ಲೇಯರಲ್ಲಿದ್ದೀರ? ಬನ್ನಿ 5 ಲೇಯರ್ ಮಾಡ್ಕೊಳ್ಳಿ. ಸೊ ಇದು ಟ್ರೆಂಡ್ ಅಲ್ಲ ಕಣ್ರಿ, ಇದು ನಿಜವಾಗ್ಲೂ ಇದು ಬೇಕಾಗಿರುವಂಥ ಸಿಸ್ಟಮ್. ಈ ಸಿಸ್ಟಮ್ನ ನೀವು ನಿಮಗೆ ಕ್ರಿಯೇಟ್ ಮಾಡ್ಕೋಬೇಕು. ಮಾಡ್ಕೊಳ್ಳೋದೇನು ಕಷ್ಟ ಅಲ್ವೇ ಅಲ್ಲ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ಲು ನಮ್ಮ ಅಕ್ಕಪಕ್ಕ ತೋಟಗಳು ಇಲ್ಲೇ ಇದೆ. ನಾನು ಬಾಳೆ ಹಾಕಿದಾಗ ಅವರು ಬಾಳೆ ಹಾಕಿದ್ರು. ಇಷ್ಟೊತ್ತಿಗೆ ಅವರು 3 ಸರಿ ಬಾಳೆ ಹಾಕಿದ್ದಾರೆ. ನಂದು ಇನ್ನೂ ಅದೇ ಬಾಳೆ ಅವ್ರಿಗಿಂತ ಹೆಚ್ಚು ಇಳುವರಿ ಬರ್ತಾ ಇದೆ. ಸೊ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಸೊ 5 ಲೇಯರ್ ಮಾಡೋದು ಖಂಡಿತ ಲಾಭದಾಯಕ. ನೀವು ಮಾಡ್ಕೊಳ್ಳಿ. ಸೊ ಮಾಡಿರೋರನ್ನ ನೋಡಿ ಇಂಪ್ಲಿಮೆಂಟ್ ಮಾಡಿ ಅಥವಾ ಸ್ಟಡಿ ಮಾಡಿ. ನೀವು ಪ್ರಾಕ್ಟಿಕಲ್ ಆಗಿ ಅದರದ್ದೇ ಚಾಲೆಂಜಸ್ಗಳಿರುತ್ತೆ, ಅದು ನೀವು ಕೈ ಹಾಕ್ದಾಗಲೇ ಗೊತ್ತಾಗೋದು. ನೀವು ಕ್ರಮೇಣ ಅದರಿಂದ ಹೊರಬರ್ತೀರ. ಸೊ ಲಾಭ ಕೂಡ ಜಾಸ್ತಿ ಮಾಡ್ತೀರ. ಇಷ್ಟು ಹೇಳಿ ನಾನು ಇದ್ರ 5 ಲೇಯರ್ ಬಗ್ಗೆ ನನ್ನ ಇನ್ಫಾರ್ಮೇಷನ್ನ ಮುಗಿಸ್ತಾ ಇದ್ದೀನಿ.